ನಮಸ್ಕಾರ ಎಲ್ಲರಿಗೂ. ಇವತ್ತು ಭಾನುವಾರ. ನಮ್ಮ ಕುಟುಂಬದಲ್ಲೇ ಒಬ್ಬರಾಗಿರುವಂತಹ ರಾಜೇಶ್ ಜಿ ಅವರ ಹೊಸ ಮನೆಯ ಗೃಹ ಪ್ರವೇಶ. ಮುಂಜಾನೆಯ ಮಂಜಿನ ವಾತಾವರಣದಲ್ಲೇ ನಮ್ಮ ಪ್ರಯಾಣ ಕಡೂರಿನ ಕಡೆ. ವಿಶಾಲವಾದ ಜಾಗದಲ್ಲಿ ಅದ್ಭುತವಾಗಿ ಕಟ್ಟಿರುವಂತಹ ಸಾಂಪ್ರದಾಯಿಕ ಶೈಲಿಯ ಮನೆಗೆ ಅಲ್ಲಲ್ಲೇ ಆಧುನಿಕತೆ ಬೆಸೆದು ಕಟ್ಟಿರುವಂತಹ ಸುಂದರವಾದಂತಹ ಮನೆ. ನಾವೆಲ್ಲ ಸೇರಿ ರಾಜೇಶ್ ಜಿ ಮತ್ತು ಅವರ ಕುಟುಂಬದವರಿಗೆಲ್ಲ ಕಂಗ್ರ್ಯಾಚುಲೇಷನ್ ಅಂತ ಹೇಳಿ ಇವತ್ತಿನ ವಿಡಿಯೋನ ಶುರು ಮಾಡೋಣ. ಹೊಸ ಮನೆಯಲ್ಲಿ ಮಾಡಿದಂಥ ಸತ್ಯನಾರಾಯಣ ಪೂಜೆ ಹಾಗೂ ಅಲಂಕಾರ ಅಂತೂ ಅದ್ಭುತವಾಗಿತ್ತು. ರುಚಿಯಾದ ಊಟದ ಜೊತೆಗೆ ಗೃಹ ಪ್ರವೇಶದ ಕೇಂದ್ರ ಬಿಂದು ಆಗಿದ್ದು ಅವತ್ತಿನ ಸತ್ಸಂಗ. ಆರ್ಟ್ ಆಫ್ ಲಿವಿಂಗ್ ಆಶ್ರಮದ ಫಾಲೋವರ್ ಆಗಿದ್ದರೆ ಅಥವಾ ಅದ್ರ ಬಗ್ಗೆ ಗೊತ್ತಿರೋರಿಗೆ ಸ್ವಾಮಿ ಸೂರ್ಯಪಾದಜಿ ಅವರ ಹೆಸರಂತೂ ಹೊಸದೇನಲ್ಲ. ಎಲ್ಲರೂ ಅವರನ್ನು ಪ್ರೀತಿಯಿಂದ ಛಾಯಣ್ಣ ಅಂತ ಕರೀತಾರೆ. ಅವರ ಸತ್ಸಂಗದ ವಿಶೇಷ ಏನಂದರೆ ಕೇವಲ ಹಾಡು ಭಜನೆಗಳಿಗೆ ಮಾತ್ರ ಸೀಮಿತ ಆಗಿರದೆ ಭಜನೆಗಳ ಮಧ್ಯದಲ್ಲಿ ಅವರು ಹೇಳುವಂಥ ಹಿತವಚನಗಳು ಎಂಥವರಿಗಾದ್ರೂ ಇಷ್ಟ ಆಗತ್ತೆ. ಅವ್ರು ಹಾಡೋ ದೇವರ ನಾಮಗಳು ಎಂಥವರನ್ನಾದ್ರೂ ಮಂತ್ರಮುಗ್ಧರನ್ನಾಗಿಸೋದಂತೂ ಸತ್ಯ. ಎಲ್ಲ ವಯಸ್ಸಿನವರು ಇಷ್ಟಪಟ್ಟು ಕೇಳುವಂತಹ ಸತ್ಸಂಗ ಇವ್ರದು. ಶುರುವಿನಿಂದ ಕೊನೆವರೆಗೂ ಅದೇ ಹುಮ್ಮಸ್ಸು. ಭಜನೆಗಳ ಮಧ್ಯದಲ್ಲಿ ಹಾಸ್ಯದ ಪ್ರಸಂಗಗಳ ಮೂಲಕ ನಮ್ಮನ್ನು ನಮ್ಮ ಭಾವನೆಗಳನ್ನು ಆಧ್ಯಾತ್ಮದ ಹತ್ತಿರ ಕರೆದು ಹೋಗೋದಂತೂ ಅದ್ಭುತ. ಮನಸ್ಸಿಗೆ ತಟ್ಟುವಂತಹ ಈ ಅದ್ಭುತವಾದ ಸತ್ಸಂಗವನ್ನು ನೀವು ಕೇಳಿ. ಗಜಾನನ ಗಜವದನ ಹೇರಂಬ ಗಜಾನನ ಗಜವದನ ಹೇರಂಬ ಗಜಾನನ 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 ಗಜಾನನ ಗಜವದನ. ಪುರಂದರದಾಸರದೊಂದು ದೇವರ ನಾಮ ಇದೆ. ಅದರಲ್ಲಿ ಹೇಳ್ತಾರೆ, ಭಿನ್ನಹಕ್ಕೆ ಬಾಯಿಲ್ಲವಯ್ಯ, ಅನಂತ ಅಪರಾಧ ಎನ್ನೊಳಗೆ ಇರಲಾಗಿ ಭಿನ್ನಹಕ್ಕೆ ಬಾಯಿಲ್ಲವಯ್ಯ. ನಮ್ಮಲ್ಲಿರೋದು ನ್ಯೂನತೆಗಳು, ಅವಗುಣಗಳು, ಆಗಿರುವಂತಹ ಅಪರಾಧಗಳು. ಇವುಗಳನ್ನೆಲ್ಲ ಎಣಿಸ್ತಾ ಬಂದರೆ ಸಾಮಾನ್ಯರೇ ನಮ್ಗೆ ಅಪಾಯಿಂಟ್ಮೆಂಟ್ ಕೊಡೋಕ್ಕೆ ಸಾಧ್ಯ ಇಲ್ಲ. ಬೇರೆಯವ್ರನ್ನೆಲ್ಲ ಬಿಟ್ಟು ಬಿಡೋಣ, ಪಕ್ಕದ ಮನೆಯವರೇ ಅಪಾಯಿಂಟ್ಮೆಂಟ್ ಕೊಡೋಕ್ಕಲ್ಲ, ಅಷ್ಟಿರುತ್ತೆ. ಆದರೆ ಅವುಗಳನ್ನು ಯಾವನ್ನೂ ಲೆಕ್ಕಿಸದೆ, ನಮ್ಮ ಪೂರ್ವಾಪರಗಳು ಏನೂ ಕೂಡ ಕೇಳದಲೇ ನಮ್ಮ ಮನೆಯ ಬಾಗಿಲಿಗೆ ಬಂದು ಉದ್ಧಾರದ ಮಾರ್ಗವನ್ನು ತೋರಿಸಿ ಕೈ ಹಿಡಿದು ನಡೆಸುವಂತಹ ಆ ಗುರುವಿನ ಅನುಗ್ರಹ ಎಷ್ಟು ಅಪಾರವಾದದ್ದು. ಹೀಗೆ ಅನಂತ ಶಿಷ್ಯಕೋಟಿಯನ್ನು ಕೈ ಹಿಡಿದು ಮುನ್ನಡೆಸುವಂತಹ ಸಾಮರ್ಥ್ಯ ಇರಬೇಕಾದ್ರೆ ಆ ಸಾಮರ್ಥ್ಯವುಳ್ಳ ಗುರುವಿನ ಮಹಿಮೆ ಇನ್ನೆಷ್ಟು. ಈ ಒಂದು ಸುಂದರವಾದ ಭಜನೆಯಲ್ಲಿ ಅದನ್ನು ಬಹಳ ಸುಂದರವಾಗಿ ತಿಳಿಸ್ಕೊಟ್ಟಿದ್ದಾರೆ. ಗುರುಮಹಿಮಾ ಅಪಾರ ಮಹಿಮಾ ಗುರುಮಹಿಮ. ಇದನ್ನೇನು ಅಂತಂದರೆ ಬರುತ್ತೆ ಹೋಗ್ತಾ ಇರುತ್ತೆ, ಆದರೆ ಅದು ಹೆಚ್ಚು ಹೊತ್ತು ಇರೋದಿಲ್ಲ ಮನಸ್ಸಿನಲ್ಲಿ. ನಾವು ಏನೇನೋ ಹುಚ್ಚುಚ್ಚಾಗಿ ಬಯಕೆಗಳು ಮನಸ್ಸಿನಲ್ಲಿ ಬರ್ತಾ ಇರುತ್ತೆ. ಗುರುವಿನಲ್ಲಿ ಪ್ರಾರ್ಥನೆ ಮಾಡಿಕೊಂಡು ನಾನು ಗುರುವಿಗೆ ಸಮರ್ಪಣೆ ಮಾಡಿಬಿಟ್ಟಿದ್ದೀನಿ, ಅದು ಹಾಗೇ ಆಗತ್ತೆ ಅಂತ ಆಗೋದಿಲ್ಲ ಕೆಲವು ಸಲ. ಯಾಕೆ ಅಂತಂದರೆ ಅದು ನಿಂಗೆ ಒಳ್ಳೆಯದಲ್ಲ. ನಾವು ಎಷ್ಟು ಪೆದ್ರು ಅಂದರೆ ನಮ್ಮ ಬದುಕಿನಲ್ಲಿ ಯಾವುದು ಒಳ್ಳೇದು ನಮಗೆ ಗೊತ್ತಿಲ್ಲ. ಉದಾಹರಣೆ ಕೊಟ್ಟಿದ್ದೀನಿ ಸಾಕಷ್ಟು ಬಾರಿ. ಏನು ಅಂತಂದರೆ, ಮಗುಗೆ 104 ಡಿಗ್ರಿ ಜ್ವರ ಇದೆ, ಓ ಅಂತ ಅಳುತ್ತೆ. ಅಮ್ಮಂದು ಸೆರಿಗೆ ಇಟ್ಕೊಂಡು ಎಳಿತಾ ಇರೋದು, ನಂಗೆ ಐಸ್ ಕ್ರೀಮ್ ಬೇಕು ಅಂತ. ತಾಯಿ ಆ ಆಸೆನ ಪೂರೈಸ್ತಾಳ ಹೇಳಿ? ಹೌದಲ್ಲ. ಗದರ್ಸ್ಕೊಳ್ತಾಳೆ, ಬೇಡ ಅಂತ ಹೇಳಿದ್ನಲ್ಲ, ಮೊದಲು ಒಳ್ಳೆಯ ಮಾತಲ್ಲಿ ಹೇಳೋದು, ಆಮೇಲೆ ಅದು. ಯಾಕೆ ಅಂತಂದರೆ ಮಗುವಿಗೆ ಯಾವುದು ಒಳ್ಳೆಯದು ಅಂತ ತಾಯಿಗೆ ಗೊತ್ತು. ಅದಕ್ಕೆ ಕಠೋಪನಿಷತ್ತು ಯಾವುದು ಪ್ರಿಯವಾದದ್ದು, ಯಾವುದು ಶ್ರೇಯಸ್ಕರವಾದದ್ದು ಅಂತ 2 ರೀತಿ ವಿಭಾಗ ಮಾಡುತ್ತೆ.
ಶ್ರೇಯ ಮತ್ತು ಪ್ರಿಯ. ಪ್ರಿಯವಾದದ್ದು ಅಂದರೆ ಈ ಕ್ಷಣದಲ್ಲಿ ಇಂದ್ರಿಯಗಳಿಗೆ ಸುಖಾನ್ ಕೊಡುತ್ತದು, ಅದು ಪ್ರಿಯವಾದದ್ದು. ಅದಕ್ಕೆ ತಾನೇ ಎಲ್ಲ ಸ್ವಿಗ್ಗಿ ಅಲ್ಲಿ ಇಲ್ಲಿ ಆರ್ಡರ್ ಮಾಡಿಕೊಂಡು ಐ ಲೈಕ್ ಇಟ್, ಐ ಲವ್ ಇಟ್ ಸೋ ಮಚ್ ಅಂದ್ಬಿಡ್ತೀವಿ, ಗೊತ್ತಾಯ್ತಲ್ಲ. ಆದರೆ ಅದು ಅವನು ಯಾವತ್ತು ಮಾಡಿದ್ದ, ಅದು ಎಲ್ಲಿಂದ ಬಂದಿತ್ತು, ಬಂದ ಮೇಲೆ ಅದಕ್ಕೆ ಏನೇನು ಸಂಸ್ಕಾರಗಳಾಗಿದೆ ಏನೂ ಗೊತ್ತಿರಲ್ಲ. ಆವಾಗ ರುಚಿಯಾಗಿದೆ ತಿಂದ್ಬಿಟ್ಟಿರ್ತೀವಿ, ಮಾರನೇ ದಿವಸ ಅದರದ್ದು ಎಷ್ಟು ಪ್ರಿಯವಾಗಿದೆ ಅಂತ ನಮಗೆ ಅನುಭವದಲ್ಲಿ ಗೊತ್ತಾಗ್ತಾ ಬರುತ್ತೆ. ಜಗದೋದ್ಧಾರಿಣಿ ಮಾತಾ ದುರ್ಗಾ, ಜಗದೋದ್ಧಾರಿಣಿ ಜಗದೋದ್ಧಾರಿಣಿ ಮಾತಾ ದುರ್ಗಾ, ಜಗದೋದ್ಧಾರಿಣಿ ಜಗದೋದ್ಧಾರಿಣಿ ಮಾತಾ ದುರ್ಗಾ, ಜಗದೋದ್ಧಾರಿಣಿ ಜಗೋ ಜಗೋ ಮಾ, ಜಗೋ ಜಗೋ ಮಾ, ಜಗೋ ಜಗೋ ಮಾ ಜನನಿ, ಜಗೋ ಜಗೋ ಮಾ, ಜಗೋ ಜಗೋ ಮಾ, ಜಗೋ ಜಗೋ ಮಾ ಜನನಿ, ಜಗೋ ಜಗೋ ಮಾ, ಜಗೋ ಜಗೋ ಮಾ, ಜಗೋ ಜಗೋ ಮಾ ಜನನಿ, ಜಗೋ ಜಗೋ ಮಾ, ಜಗೋ ಜಗೋ ಮಾ, ಜಗೋ ಜಗೋ ಮಾ ಜನನಿ. ಹೇ ಗೌರಿ ದೇವಿ ಚಾಮುಂಡಿ ದೇವಿ, ಹೇ ಶಿವರಮಣಿ ಜಾಗೋ ಮಾ, ಹೇ ಗೌರಿ ದೇವಿ ಚಾಮುಂಡಿ ದೇವಿ, ಹೇ ಶಿವರಮಣಿ ಜಗೋ ಮಾ. ಹೇ ಗೌರಿ ದೇವಿ ಚಾಮುಂಡಿ ದೇವಿ, ಹೇ ಶಿವರಮಣಿ ಜಾಗೋ ಮಾ, ಹೇ ಗೌರಿ ದೇವಿ ಚಾಮುಂಡಿ ದೇವಿ, ಹೇ ಶಿವರಮಣಿ ಜಗೋ ಮಾ. ಹೇ ಶಿವರಮಣಿ ಜಾಗೋ ಮಾ, ಹೇ ಶಿವರಮಣಿ ಜಗೋ ಮಾ. ಹೇ ಶಿವರಮಣಿ ಜಾಗೋ ಮಾ, ಹೇ ಶಿವರಮಣಿ ಜಗೋ ಮಾ. ಜಗೋ ಜಗದೋದ್ಧಾರಿಣಿ ಮಾ, ಜಗೋ ಜಗದೋದ್ಧಾರಿಣಿ ಮಾ. ಜಗೋ ಜಗದೋದ್ಧಾರಿಣಿ ಮಾ, ಜಗೋ ಜಗದೋದ್ಧಾರಿಣಿ ಮಾ. ಜಗೋ ಜಗದೋದ್ಧಾರಿಣಿ ಮಾ, ಜಗೋ ಜಗದೋದ್ಧಾರಿಣಿ ಮಾ. ಜಗದೋದ್ಧಾರಿಣಿ ಮಾತಾ ದುರ್ಗಾ, ಜಗದೋದ್ಧಾರಿಣಿ ಮಾ, ಜಗದೋದ್ಧಾರಿಣಿ ಮಾತಾ ದುರ್ಗಾ, ಜಗದೋದ್ಧಾರಿಣಿ ಮಾ. 700 ಶ್ಲೋಕಗಳು. ದೇವಿ ಅಸುರರನ್ನು ವಧೆ ಮಾಡಿ ಋಷಿಗಳಿಗೆ ದೇವತೆಗಳಿಗೆ ಅಭಯವನ್ನು ನೀಡುವಂಥದ್ದು. ಅದರಲ್ಲಿ ಬಹಳ ಸ್ತುತಿಗಳು ಬರುತ್ತೆ, ತುಂಬ ಸ್ತುತಿ ಬರುತ್ತೆ. 3-4 ಅಧ್ಯಾಯಗಳಲ್ಲಿ ಎಷ್ಟು ಸುಂದರವಾದ ಸ್ತುತಿ, ದೇವಿಯ ಸ್ತುತಿಗಳು. ಅದರಲ್ಲಿ ಒಂದು ಶ್ಲೋಕ, 700 ಶ್ಲೋಕಗಳಲ್ಲಿ ಒಂದು ಶ್ಲೋಕ ಇದೆ. ಏನು? ದುರ್ಗೆ ಸ್ಮೃತ ಹರಸಿ ಭೀತಿಮಶೇಷ ಜಂತೋ, ಸ್ವಸ್ಥೈ ಸ್ಮೃತ ಮತಿಮತೀವ ಶುಭಾಂ ದಧಾಸಿ, ದಾರಿದ್ರ್ಯ ದುಃಖ ಭಯಹಾರಿಣಿ ಕಾತ್ವದನ್ಯ, ಸರ್ವೋಪಕಾರಕರಣಾಯ ಸದಾರ್ದ್ರ ಚಿತ್ತ ಅಂತ. ಅಂದರೆ ಏನು? ದುರ್ಗೆ ಸ್ಮೃತ. ಸ್ಮೃತ ಅಂತಂದರೆ ಸ್ಮರಣೆ ಮಾಡಿಕೊಂಡಲ್ಲಿ. ಆ ದುರ್ಗೆ, ಆ ತಾಯಿಯನ್ನು, ದುರ್ಗಾ ಮಾತೆಯನ್ನು ಒಮ್ಮೆ ಸ್ಮರಣೆ ಮಾಡಿಕೊಂಡ್ರೆ ಸಾಕಂತೆ. ಹರಸಿ ಭೀತಿಮಶೇಷ ಜಂತೋ, ಏನೇನು ಭಯಗಳಿರುತ್ತೆ ಒಳಗಡೆ ಹುದುಗಿಕೊಂಡಿದೆ ಅವುಗಳನ್ನೆಲ್ಲ ನಿವಾರಣೆ ಮಾಡಿಬಿಡ್ತಾಳೆ ಸ್ಮರಣೆ ಮಾತ್ರದಿಂದ. ಸ್ಮರಣೆ ಮಾತ್ರ ಅಷ್ಟೇ, ಇನ್ನೇನು ಕಠಿಣವಾದ ತಪಸ್ಸು 1008 ಜಪ ಏನೂ ಇಲ್ಲ. ನನ್ನ ಕೈಲಿ ಆಗ್ತಾ ಇಲ್ಲ ಈ ಪರಿಸ್ಥಿತಿ, ಭಯದಿಂದ ಬಹಳ ನಾನು ಕಂಗಾಲಾಗ್ಬಿಟ್ಟಿದ್ದೇನೆ, ನನ್ನನ್ನು ರಕ್ಷಿಸುವಮ್ಮ ಅಂದ್ಬಿಟ್ಟು ಒಮ್ಮೆ ಪ್ರಾರ್ಥನೆ ಮಾಡಿಕೊಂಡ್ರೆ ಸಾಕು, ಸ್ಮರಣೆ ಮಾಡಿಕೊಂಡ್ರೆ ಸಾಕು. ದುರ್ಗೆ ಸ್ಮೃತ ಹರಸಿ ಭೀತಿ ಅಶೇಷ, ಈ ಚೂರು ಉಳಿಬಾರದು, ಆ ಥರ ತೆಗೆದು ಹಾಕ್ಬಿಡ್ತಾಳಂತೆ. ಜಂತೋಹೋ, ಎಲ್ಲ ಜೀವಿಗಳಲ್ಲಿ. ಯಾಕೆ ಬರೀ ನಮಗೆ ಮಾತ್ರ ಅಮ್ಮನೇ? ಸಕಲ ಜೀವರಾಶಿಗೆಲ್ಲ, ಸಮಸ್ತ ಸೃಷ್ಟಿಗೇನೆ ಆ ಪ್ರಕೃತಿ ರೂಪದಲ್ಲಿರುವಂತಹ ಜಗನ್ಮಾತೇನೆ ತಾಯಿ. ತೆಲುಗಿನಲ್ಲಿ ಸುಂದರವಾದ ಒಂದು ಪದ್ಯ ಬರುತ್ತೆ, ಅಮ್ಮಲ ಗನ್ನಯಮ್ಮ
ಮುಗುರಮ್ಮುలకు ಮೂಲ ಪುಟಮ್ಮ ಚಾಲ ಪೆದ್ದಮ್ಮ ಅಂತ ಬರುತ್ತೆ, ಅಮ್ಮಲಗನ್ನಯಮ್ಮ ಅಂತ. ಅಂದರೆ ಇವಾಗ ನಾವು ಈ ಸೃಷ್ಟಿಗೆ ಈ ಭೂಮಿಗೆ ಬರೋದಕ್ಕೆ ಕಾರಣ ತಾಯಿ ಜನ್ಮ ಕೊಟ್ಲು, ತಾಯಿ ಕಾರಣ ಅಂತ. ಹೌದಾ? ಸರಿ. ಹಾಗಾದ್ರೆ ಅಮ್ಮನೇ ಪರಮ ಕಾರಣವೇ ಅಂದರೆ ಅಲ್ಟಿಮೇಟ್ ಕಾಸ್ ಅಂದರೆ ಇಲ್ಲ. ಅವರಮ್ಮ ಅವ್ರಿಗೆ ಜನ್ಮ ಕೊಟ್ಟರು, ಅಂದರೆ ನಮ್ಮ ಅಜ್ಜಿ ಹಾಗೆ ಬಂದ್ಬಿಟ್ರು. ಇಲ್ಲ, ಅಜ್ಜಿಗೆ ಮುತ್ತಜ್ಜಿ ಜನ್ಮ. ಹೀಗೆ ಹಿಂದಕ್ಕೆ ಹೋಗ್ತಾ ಹೋಗ್ತಾ ಮೊದಲನೇ ಅಮ್ಮ ಒಬ್ಳು ಇರಲೇಬೇಕು, ಅವಳೇ ಆ ಜಗನ್ಮಾತೆ, ಅಮ್ಮಲಗನ್ನಯಮ್ಮ. ಹೌದಾ? ಮತ್ತೆ ಈ ಪುರಾಣಗಳಲ್ಲಿ ದುರ್ಗೆ, ಲಕ್ಷ್ಮಿ, ಸರಸ್ವತಿ ಇದೆಲ್ಲ ಹೇಳ್ತಾರೆ. ಅಂದರೆ ಈ ಮೂರು ಅಮ್ಮಂದಿರಿಗೂ ಮೂಲವಾದ ಅಮ್ಮ ಅವಳೇ, ದುರ್ಗೆ, ಲಕ್ಷ್ಮಿ, ಸರಸ್ವತಿ. ಆ ತಾಯಿ ಭುವನೇಶ್ವರಿ, ಯಾವುದಾದ್ರೂ ಹೆಸರು ಹಾಕಬಹುದು ನಾವು, ರಾಜರಾಜೇಶ್ವರಿ, ಲಲಿತಾ ತ್ರಿಪುರ ಸುಂದರಿ, ಶಾರದಾ ಪರಮೇಶ್ವರಿ, ಏನಾದರೂ ಹೇಳಿ. ಮುಗುರಮ್ಮುಲಕು ಮೂಲ ಕುಟುಂಬ. ಹಾಗೆ ಆ ತಾಯಿ ಈಗ ಮಕ್ಕಳು ಬಾಯದಿಂದ ಕೂತ್ಕೊಂಡಿದ್ರೆ ತಾಯಿ ಆರಾಮಾಗಿ ಕೂತಿರ್ತಾಳ? ಜೋದಿಲ್ಲ. ಒಂದು ಯಾಕೋ ಕಂದ, ಏನಾಯ್ತಮ್ಮ ಮಗ, ನಾನಿಲ್ವ ನಿನಗೆ ಯಾಕೆ ನೀನು ಚಿಂತೆ ಮಾಡ್ತೀನಿ ಅಂದ್ಬಿಟ್ಟು ಆ ಚಿಂತೆ ಆಗಲೇ ನಿವಾರಣೆ ಆಗಿಬಿಡ್ಬೇಕು. ಒಮ್ಮೆ ಆ ತಾಯಿ ಎತ್ಕೊಂಡ್ರೆ ಸಾಕು, ಚಿಂತೆ ಎಲ್ಲ ಹೊರಟೋಗ್ಬಿಡುತ್ತೆ, ಭಯ ಎಲ್ಲ ಹೊರಟೋಗ್ಬಿಡುತ್ತೆ. ದುರ್ಗೆ ಸ್ಮೃತ ಹರಸಿ ಭೀತಿ ಮಶೇಷ ಜಂತೋ. ಪರವಾಗಿಲ್ಲ ಬಿಡ್ರಿ, ನಮ್ಗೇನು ಭಯ ಇಲ್ಲ, ಹಾಗಾದ್ರೆ ನಾವು ಯಾಕೆ ಸ್ಮರಣೆ ಮಾಡಬೇಕು? ಸುಮ್ಮನೆ ಆರಾಮ ತೆಪ್ಪಗಿರ್ತೀನಿ ಅಂದರೆ ಅಯ್ಯೋ ಆದರೂ ಮಾಡೇಯ, ಯಾಕೆ? ಸ್ವಸ್ಥೈ ಸ್ಮೃತ ಮತಿಮತೀವ ಶುಭಾಂ ದಧಾಸಿ. ಆರಾಮಾಗಿ ಭಯ ಚಿಂತೆ ಏನೂ ಇಲ್ಲದಲೇ ನೀನು ಸ್ಮರಣೆ ಮಾಡಿಕೊಂಡೆ ಅಂತ ಇಟ್ಕೋ. ಆವಾಗೇನು ಅಂತಂದರೆ ಒಳ್ಳೆಯ ಮತಿಯನ್ನು, ಬುದ್ಧಿಯನ್ನು ನೀಡ್ತಾಳೆ. ಸ್ವಸ್ಥೈ ಸ್ಮೃತ ಮತಿಮತೀವ ಶುಭವಾದದ್ದು ಅಂದರೆ ಇನ್ನೊಬ್ಬರು ಕಿರುಕುಳ ಕೊಡುವಂಥ ಯೋಜನೆಗಳಲ್ಲ. ಸಾಕಷ್ಟು ಮಂದಿಗೆ ಬುದ್ಧಿಶಕ್ತಿ ಇರುತ್ತೆ, ಏನು ಅಂತಂದರೆ ಬೇರೆಯವ್ರಿಗೇನಾದರೂ ಅದು ಇದು ಹಿಂಸೆ, ತಾನು ಮಾತ್ರ ಏಳ್ಗೆಗಳಿರ್ಬೇಕು. ಈ ಅಸೂಯೆ ಅನ್ನೋದಿರುತ್ತೆ ನೋಡಿ, ಹಾಗಲ್ಲ. ಸ್ವಸ್ಥೈ ಸ್ಮೃತ ಮತಿಮತೀವ ಶುಭಾಂ ದದಾಸಿ. ಆಮೇಲೆ ದಾರಿದ್ರ್ಯ ದುಃಖ ಭಯ ಹಾರಿಣಿ ಕಾತ್ವದನ್ಯ. ದಾರಿದ್ರ್ಯ, ಬಡತನ, ನಾನಾ ಪ್ರಕಾರದ ಬಡತನ. ಬರೀ ಹಣ ಆಸ್ತಿ ಇಲ್ದಲೇ ಇರೋದು ಮಾತ್ರ ಬಡತನ ಅಲ್ಲ, ಎಲ್ಲ ಇದ್ದು ಅನುಭವಿಸ್ದಲ್ಲೇ ಒದ್ದಾಡ್ತಾ ಇರೋದು ಅದು ದೊಡ್ಡ ಬಡತನ. ಅದಕ್ಕಿಂತ ದೊಡ್ಡ ಬಡತನ ಅಂದರೆ ತೃಪ್ತಿ ಇಲ್ಲದೇ ಇರೋದು. ದಾರಿದ್ರ್ಯ, ದುಃಖ ಮತ್ತು ಭಯ, ಇದು ಮೂರನ್ನ ನಿವಾರಣೆ ಮಾಡೋದ್ರಲ್ಲಿ ನಿನ್ನ ಸರಿ ಸಮಾನರು ಯಾರು ತಾಯಿ? ಕಾತ್ವಗಮ್ಯ ಸರ್ವೋಪಕಾರಕರಣಾಯ ಸದಾರ್ದ್ರ ಚಿತ್ತ. ಕೆಲವರಲ್ಲಿ ಎಲ್ಲ ಸಾಮರ್ಥ್ಯ ಇರುತ್ತೆ, ಒಬ್ಬರು ಕಷ್ಟ ನಿವಾರಣೆ ಮಾಡೋ ಸಾಮರ್ಥ್ಯ ಎಲ್ಲ ಇರುತ್ತೆ, ಆದರೆ ಮಾಡಬೇಕು ಅನ್ನೋ ಒಳಗಡೆ ಅವರಿಗೆ ಭಾವನೆನೇ ಇರೋದಿಲ್ಲ. ಯಾಕೆ? ಹೃದಯ ಕರಗಬೇಕು. ಇನ್ನೊಬ್ಬರ ಕಷ್ಟವನ್ನು ನೋಡಿ ಅಯ್ಯೋ ಪಾಪ ಏನಾದ್ರು ಮಾಡಲೇಬೇಕು ಅನ್ನೋದೊಂದು ಆ ಭಾವ ಉಂಟಾಗಲಿಲ್ಲ ಅಂದರೆ ಏನೂ ಮಾಡೋದೇ ಇಲ್ಲ. ಅದೇ ಆದರೆ ತಾಯಿ ಹೃದಯ ಹಾಗಲ್ಲ. ಸರ್ವೋಪಕಾರಕರಣಾಯ ಸದಾರ್ದ್ರ ಚಿತ್ತ. ಇನ್ನೊಬ್ಬರಿಗೆ ಅವ್ರ ಕಷ್ಟವನ್ನು ನಿವಾರಣೆ ಮಾಡಬೇಕು, ದುಃಖವನ್ನು ನಿವಾರಿಸಬೇಕು. ಯಾವಾಗಲೂ ಆ ತಾಯಿ ಹೃದಯ ಕರಗಿ ಹೋಗುತ್ತಂತೆ ಒಬ್ಬರು ಕಷ್ಟ ನೋಡಿ, ತನ್ನ ಮಕ್ಕಳ ಕಷ್ಟ ನೋಡಿದ್ರೆ. ಅದರಿಂದ ಕಾಯ್ತಾ ಇರ್ತಾಳಂತೆ ಪಾಪ. ಮಕ್ಕಳು ಪ್ರಾರ್ಥನೆ ಮಾಡ್ಕೊಳ್ಳೋ ಸ್ಮರಣೆ ಮಾಡಿಕೊಂಡ್ರೆ ಸಾಕು. ಹಾಗೆ ದುರ್ಗೆಯ ಸ್ಮರಣೆ, ಆರಾಧನೆ, ಸಂಕೀರ್ತನೆ, ಹೋಮ, ಪೂಜಾದಿಗಳು ಬಹಳ ಶ್ರೇಯಸ್ಕರ. ಮುಡಿ ಮ್ಯಾಲಿದ್ದ ಮಲ್ಲಿಗೆ ಹೂವ ಕೊಡೆ ತಾಯಿ ಬರವ ಕೊಡೆ, ಹೂವ ಕೊಡೆ ತಾಯಿ ಬರವ ಕೊಡೆ. ಮುಡಿ ಮ್ಯಾಲಿದ್ದ ಮಲ್ಲಿಗೆ ಹೂವ ಕೊಡೆ ತಾಯಿ ಬರವ ಕೊಡೆ, ಹೂವ ಕೊಡೆ ತಾಯಿ ಬರವ ಕೊಡೆ. ದೇವಿ ನಿನ್ನಯ ಮುಡಿ ಮ್ಯಾಲಿದ್ದ ಮಲ್ಲಿಗೆ ಹೂವ ಕೊಡೆ ತಾಯಿ ಬರವ ಕೊಡೆ, ಹೂವ ಕೊಡೆ ತಾಯಿ ಬರವ ಕೊಡೆ. ದೇವಿ ನಿನ್ನಯ ಮುಡಿ ಮ್ಯಾಲಿದ್ದ ಮಲ್ಲಿಗೆ ಹೂವ ಕೊಡೆ ತಾಯಿ ಬರವ ಕೊಡೆ, ಬರವ ಕೊಡೆ ತಾಯಿ ಬರವ ಕೊಡೆ. ಕಟ್ಟುವ ತೊಟ್ಟಿಲ್ ಹುಟ್ಟೋ ಗಂಡು ಮಕ್ಕಳು ಮುತ್ತೈದೆ ತನವ ಮುದದಿಂದ, ಮುತ್ತೈದೆ ತನವ ಮುದದಿಂದ, ಮುತ್ತೈದೆ ತನವ ಮುದದಿಂದ ಬೇಡುವೆ ಶ್ರೀ ಮಹಾಲಕ್ಷ್ಮಿಯೇ ದಯ ಮಾಡೆ,
ಶ್ರೀ ಮಹದ ಕುಮಿಯ ದಯ ಮಾಡಿ ಹಾಡಿ. ದೇವಿ ನಿನ್ನಯ ಮುಡಿ ಮ್ಯಾಲಿತ ಮಲ್ಲಿಗೆ ಹೂವ ಕೊಡೆ ತಾಯಿ ಬರವ ಕೊಡೆ ಹೂವ ಕೊಡೆ ತಾಯಿ ಬರವ ಕೊಡೆ ದೇವಿ ನಿನ್ನಯ ಮುಡಿ ಮ್ಯಾಲಿತ ಮಲ್ಲಿಗೆ ಹೂವ ಕೊಡೆ ತಾಯಿ ಬರವ ಕೊಡೆ ಹೂವ ಕೊಡೆ ತಾಯಿ ಬರವ ಕೊಡೆ ಬಂದಣರತ ಹೋಗುವ ಹೆಣ್ಣು ಮಕ್ಕಳು ಬಂಧುಗಳಿಗೆಲ್ಲ ಬಲು ಕ್ಷೇಮ ಬಂಧುಗಳಿಗೆಲ್ಲ ಬಲು ಕ್ಷೇಮ ಬಂಧುಗಳಿಗೆಲ್ಲ ಬಲು ಕ್ಷೇಮ ಇರುವಂತೆ ಇಂದಿರ ದೇವಿಯೇ ದಯ ಮಾಡೆ ಇಂದಿರ ದೇವಿಯೇ ದಯ ಮಾಡೆ ದೇವಿ ನಿನ್ನಯ ಮುಡಿ ಮ್ಯಾಲಿತ ಮಲ್ಲಿಗೆ ಹೂವ ಕೊಡೆ ತಾಯಿ ಬರವ ಕೊಡೆ ಹೂವ ಕೊಡೆ ತಾಯಿ ಬರವ ಕೊಡೆ ದೇವಿ ನಿನ್ನಯ ಮುಡಿ ಮ್ಯಾಲಿತ ಮಲ್ಲಿಗೆ ಹೂವ ಕೊಡೆ ತಾಯಿ ಬರವ ಕೊಡೆ ಹೂವ ಕೊಡೆ ತಾಯಿ ಬರವ ಕೊಡೆ ಸಂಪತ್ತಿನಲ್ಲಿ ಸುತ್ತ ಸಂಪತ್ತು ಸೌಭಾಗ್ಯ ಇಂಥ ಮಂದಿರಕ್ಕೆ ಬಹುಮಾನ ಇಂಥ ಮಂದಿರಕ್ಕೆ ಬಹುಮಾನ ಇಂಥ ಮಂದಿರಕ್ಕೆ ಬಹುಮಾನ ಇರುವಂತೆ ಸಂಪನ್ನಿನಿ ಬರವ ದಯ ಮಾಡೆ ಸಂಪನ್ನಿನಿ ಬರವ ದಯ ಮಾಡೆ ಹಾಡಿ. ದೇವಿ ನಿನ್ನಯ ಮುಡಿ ಮ್ಯಾಲಿತ ಮಲ್ಲಿಗೆ ಹೂವ ಕೊಡೆ ತಾಯಿ ಬರವ ಕೊಡೆ ಹೂವ ಕೊಡೆ ತಾಯಿ ಬರವ ಕೊಡೆ ದೇವಿ ನಿನ್ನಯ ಮುಡಿ ಮ್ಯಾಲಿತ ಮಲ್ಲಿಗೆ ಹೂವ ಕೊಡೆ ತಾಯಿ ಬರವ ಕೊಡೆ ಹೂವ ಕೊಡೆ ತಾಯಿ ಬರವ ಕೊಡೆ ಅನ್ನಾಗುಗಳು ದಿವ್ಯ ಕನ್ಯಾ ಬುಧಾನ ಹಿರಣ್ಯದಾನಗಳ ಹಿತದಿಂದ ಹಿರಣ್ಯದಾನಗಳ ಹಿತದಿಂದ ಹಿರಣ್ಯದಾನಗಳ ಹಿತದಿಂದ ಮಾಡುವಂತೆ ಸಂತೋಷದಿ ಬರವ ದಯ ಮಾಡೆ ಸಂತೋಷದಿ ಬರವ ದಯ ಮಾಡೆ ದೇವಿ ನಿನ್ನಯ ಮುಡಿ ಮ್ಯಾಲಿತ ಮಲ್ಲಿಗೆ ಹೂವ ಕೊಡೆ ತಾಯಿ ಬರವ ಕೊಡೆ ಹೂವ ಕೊಡೆ ತಾಯಿ ಬರವ ಕೊಡೆ ದೇವಿ ನಿನ್ನಯ ಮುಡಿ ಮ್ಯಾಲಿತ ಮಲ್ಲಿಗೆ ಹೂವ ಕೊಡೆ ತಾಯಿ ಬರವ ಕೊಡೆ ಹೂವ ಕೊಡೆ ತಾಯಿ ಬರವ ಕೊಡೆ ಇಂದಿಗೆ ಮನುವಿಷ್ಟ ಎಂದಿಗೂ ನಿನ್ನ ಪದ ಹೊಂದಿರಲೆಂದು ಮರೆಯಾದೆ ಹೊಂದಿರಲೆಂದು ಮರೆಯಾದೆ ಹೊಂದಿರಲೆಂದು ಮರೆಯಾದೆ ಭೀಮೇಶ ಕೃಷ್ಣನ ತಾಂಗಿಯೇ ದಯ ಮಾಡೆ ಕೃಷ್ಣನ ತಾಂಗಿಯೇ ದಯ ಮಾಡೆ ದೇವಿ ನಿನ್ನಯ ಮುಡಿ ಮ್ಯಾಲಿತ ಮಲ್ಲಿಗೆ ಹೂವ ಕೊಡೆ ತಾಯಿ ಬರವ ಕೊಡೆ ಹೂವ ಕೊಡೆ ತಾಯಿ ಬರವ ಕೊಡೆ ದೇವಿ ನಿನ್ನಯ ಮುಡಿ ಮ್ಯಾಲಿತ ಮಲ್ಲಿಗೆ ಹೂವ ಕೊಡೆ ತಾಯಿ ಬರವ ಕೊಡೆ 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 ಶಿವಾಯ ನಮಃ ಶಿವಾಯ ಹರ ಹರ ಶಂಕರ ನಮಃ ಶಿವಾಯ ನಮಃ ಶಿವಾಯ ನಮಃ ಶಿವಾಯ ಹರ ಹರ ಶಂಕರ ನಮಃ ಶಿವಾಯ ನಮಃ ಶಿವಾಯ ನಮಃ ಶಿವಾಯ ಹರ ಹರ ಶಂಕರ ನಮಃ ಶಿವಾಯ ವಿಶ್ವೇಶ್ವರ ಶಿವ ವಿಶ್ವೇಶ್ವರ ಹರ ಹರ ಶಂಕರ ನಮಃ ಶಿವಾಯ ವಿಶ್ವೇಶ್ವರ ಶಿವ ವಿಶ್ವೇಶ್ವರ ಎಲ್ಲ ಹರ ಹರ ಶಂಕರ ನಮಃ ಶಿವಾಯ ವಿಶ್ವೇಶ್ವರ ಶಿವ ವಿಶ್ವೇಶ್ವರ ಹರ ಹರ ಶಂಕರ ನಮಃ ಶಿವಾಯ ರಾಮ ನಾಮ
ಪಾಯಸಕ್ಕೆ ಕೃಷ್ಣ ನಾಮ ಸಕ್ಕರೆ. ರಾಮನಾಮ ಪಾಯಸಕ್ಕೆ ಕೃಷ್ಣ ನಾಮ ಸಕ್ಕರೆ. ವಿಠಲ ನಾಮ ತುಪ್ಪವ ಬೆರೆಸಿ ಬಾಯ ಚಪ್ಪರಿ ಸೇರೋ, ಬಾಯ ಚಪ್ಪರಿ ಸೇರೋ, ಬಾಯ ಚಪ್ಪರಿ ಸೇರೋ. ವಿಠಲ ನಾಮ ತುಪ್ಪವ ಬೆರೆಸಿ ಪಾಯ ಚಪ್ಪರಿ ಸೀರೋ, ಪಾಯ ಚಪ್ಪರಿ ಸೀರೋ, ಪಾಯ ಚಪ್ಪರಿ ಸೀರೋ. ರಾಮ ಕೃಷ್ಣ ಹರಿ ಜಯ ಜಯ, ವಿಠಲ ವಿಠಲ ಹರಿ ಜಯ ಜಯ. ಎಲ್ಲ ಹಾಡಿ. ಶಂಕರಿ ಮನೋಹರಾಯ ಶಾಶ್ವತಾಯ ಮಂಗಲಂ. ಗುರುದೇವ ಮಂಗಲಂ ಸದ್ಗುರುದೇವ ಮಂಗಲಂ. ಗುರುದೇವ ಮಂಗಲಂ ಸದ್ಗುರುದೇವ ಮಂಗಲಂ. ಗಜಾನನಾಯ ಮಂಗಲಂ ಷಡಾನನಾಯ ಮಂಗಲಂ. ಗಜಾನನಾಯ ಮಂಗಲಂ ಷಡಾನನಾಯ ಮಂಗಲಂ. ಶಂಕರಾಯ 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 ಮಂಗಲಂ. ಶಂಕರಿ ಮನೋಹರಾಯ ಶಾಶ್ವತಾಯ ಮಂಗಲಂ. ಸತ್ಸಂಗದಲ್ಲಿ ಹಾಡಿದ ಪ್ರತಿಯೊಂದು ಹಾಡನೂ ನಂಗೆ ಇಷ್ಟ ಆಯಿತು. ಅದರಲ್ಲಿ ತುಂಬ ಇಷ್ಟ ಆಗಿದ್ದಂದರೆ ದೇವಿ ನಿನ್ನಯ್ಯ ಮುಡಿ ಮ್ಯಾಲಿದ್ದ ಮಲ್ಲಿಗೆ ಹಾಡಂತೂ ಮನಸ್ಸಿಗಂತೂ ತುಂಬ ಇಷ್ಟ ಆಯಿತು. ಹೇಗನ್ನಿಸ್ತು ಸತ್ಸಂಗ ಅಂತ ನಾನು ಮಾತ್ರ ಕೇಳಲ್ಲ, ಯಾಕಂದರೆ ಪ್ರತಿಯೊಬ್ಬರಿಗೂ ಇಷ್ಟವಾಗುವಂತಹ ಸತ್ಸಂಗ ಇವ್ರದ್ದು.